ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟೆಡ್ ಮನು. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ಲಾಸ್ 6ನ ಸೈನ್ಸ್ ಚಾಪ್ಟರ್ ನಂಬರ್ 12 ಎಲೆಕ್ಟ್ರಿಸಿಟಿ ಆ್ಯಂಡ್ ಸರ್ಕ್ಯೂಟ್ಸ್. ಬನ್ನಿ ಸ್ಟಾರ್ಟ್ ಮಾಡಿ ಫಸ್ಟ್ ಪಾಯಿಂಟ್. We use electricity for many purposes to make our tasks easier. For example, we use electricity to operate pumps that lift water from wells or from ground level to the rooftop tank. What other purposes for which you use electricity? List some of them in your notebook. ಸೊ ನಾವು ಎಲೆಕ್ಟ್ರಿಸಿಟಿನ ತುಂಬ ಇದಕ್ಕೆ ಯೂಸ್ ಮಾಡ್ತೀವಿ. ಒಂದಲ್ಲ ಎರಡಲ್ಲ, ಬೇಜಾನಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಡೈಲಿ ಲೈಫ್ಗಂತೂ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಡಸ್ ಯೋರ್ ಲಿಸ್ಟ್ ಇನ್ಕ್ಲೂಡ್ ದ ಯೂಸ್ ಆಫ್ ಎಲೆಕ್ಟ್ರಿಸಿಟಿ ಫಾರ್ ಲೈಟಿಂಗ್? Electricity make it possible to light our homes, roads, offices, markets and factories even after sunset. This helps us to continue working at night. A power station provides us with electricity. However, the supply of electricity may fail or it may not be available at some places. In such situations, a torch is sometimes used for providing light. A torch has a bulb that lights up when it's switched on. Where does the torch get electricity from? So ಎಲೆಕ್ಟ್ರಿಸಿಟಿಗೆ ಲೈಟಿಂಗು ಯೂಸ್ ಮಾಡ್ತೀವಿ. ನಮ್ಗೆ ಬೆಳಕಬೇಕಂದ್ರೆ ಈಗ ಸ್ವಿಚ್ ಆನ್ ಮಾಡ್ತೀವಲ್ಲ, ಅದು ಕೂಡ ಎಲೆಕ್ಟ್ರಿಸಿಟಿ ಅಲ್ವಾ. ಈ ರೋಡ್ಸಲ್ಲಾಗಲಿ, ಆಫೀಸಲ್ಲಾಗಲಿ, ಮಾರ್ಕೆಟೆಲ್ಲ, ಫ್ಯಾಕ್ಟ್ರೀಸ್ ಆಗಲಿ, ಎಲ್ಲ ಕಡೆ ಸಂಜೆ ಆದ ತಕ್ಷಣ ಲೈಟ್ ಬೇಕಂದ್ರೆ ಲೈಟ್ ಹಾಕ್ತೀವಿ. ಸೊ ಅದೆಲ್ಲ ಎಲೆಕ್ಟ್ರಿಸಿಟಿಯಿಂದನೇ ಸಾಧ್ಯ ಅಲ್ವಾ. ಸೊ ನೈಟ್ ಕೂಡ ನಮಗೆ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪವರ್ ಸ್ಟೇಷನ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದ್ದೀವಿ. ಒಂದು ಪವರ್ ಸ್ಟೇಷನ್ ಅಂದರೆ ತುಂಬ ಕಡೆ ಸಪ್ಲೈ ಮಾಡುತ್ತೆ. ಆಮೇಲೆ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಫೇಲ್ ಕೂಡ ಆಗ್ಬೋದು. ಈಗ ಒಂದ್ಸರಿ ನಾವು ಕರೆಂಟ್ ಹೋಯ್ತು ಅಂತೆಲ್ಲ ಹೇಳ್ತಿರ್ತೀವಲ್ಲ, ಅದು ಪವರ್ ಹೋದಾಗೆಲ್ಲ ಏನದು ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಫೇಲ್ ಆಗಿದೆ ಅಂತ ಅರ್ಥ. ಮತ್ತು ಆವಾಗ ಏನು ಮಾಡ್ತೀವಿ, ಕೆಲವು ಕಡೆ ಟಾರ್ಚ್ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಟಾರ್ಚ್ ಎಲ್ಲ ಬಂದ್ಬಿಟ್ಟು ಏನು, ಟಾರ್ಚಲ್ಲಿ ಬಲ್ಪ್ ಇರುತ್ತೆ. ಸ್ವಿಚ್ ಆನ್ ಮಾಡಿದಾಗ ಆ ಬಲ್ಪ್ ಲೈಟ್ ಆನ್ ಆಗುತ್ತೆ. ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ಸೆಲ್. ಎಲೆಕ್ಟ್ರಿಸಿಟಿ ಟು ದ ಬಲ್ಪ್ ಇನ್ ಅ ಟಾರ್ಚ್ ಈಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರಿಕ್ ಸೆಲ್. ಎಲೆಕ್ಟ್ರಿಕ್ ಸೆಲ್ಸ್ are also used in alarm clocks, wrist watches, transistor radios, cameras and many other devices. Have you ever carefully looked at an electric cell? You might have noticed that it has a small metal cap on one side and a metal disc on other side. ಸೊ ಎಲೆಕ್ಟ್ರಿಕ್ ಸೆಲ್ ಬಂದ್ಬಿಟ್ಟು, ಈಗ ಎಲೆಕ್ಟ್ರಿಸಿಟಿ, ಈಗ ಬಲ್ಪಿಗೆ ಲೈಟ್ ಆಗಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕಲ್ವಾ. ಸೊ ಆ ಟಾರ್ಚಲ್ಲಿ ಆ ಬಲ್ಪ್ ಬಂದ್ಬಿಟ್ಟು ಉರಿಬೇಕಂದ್ರೆ ಆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದು ಬಂದ್ಬಿಟ್ಟು ಯಾವುದು, ಎಲೆಕ್ಟ್ರಿಕ್ ಸೆಲ್. ಈಗ ಮನೆಗೆ ಪವರ್ ಸ್ಟೇಷನಿಂದ ಸಪ್ಲೈ ಇರುತ್ತೆ. ಈಗ ಒಂದು ಟಾರ್ಚಿಗೆ ನೀವು ವೈರ್ ಇಟ್ಟು ಸಪ್ಲೈ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಒಂದು ಎಲೆಕ್ಟ್ರಿಕ್ ಸೆಲ್ ಅನ್ನೋದು ಇರುತ್ತೆ. ಆ ಸೆಲ್ ಬಂದ್ಬಿಟ್ಟು ಬಲ್ಪ್ ಲೈಟ್ ಆಗೋಕ್ಕೋಸ್ಕರ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ. ಈ ಎಲೆಕ್ಟ್ರಿಕ್ ಸೆಲ್ಸ್ ಬಂದ್ಬಿಟ್ಟು ವಾಚಸ್ಸಲ್ಲಿ, ರೇಡಿಯೋಸಲ್ಲಿ, ಕ್ಯಾಮ್ರಾಸಲ್ಲಿ ಎಲ್ಲದರಲ್ಲೂ ಇರುತ್ತೆ. ಸೊ ಈ ಸೆಲ್ ಬಂದ್ಬಿಟ್ಟು ಏನಂದರೆ, ಈಗ ನಿಮಗೆ ಕ್ಯಾರಿಯೇಬಲ್ ಮಾಡೋವಂಥ ಮಷಿನ್ಸ್ಗೆ ತೊಗೊಂಡೋಗೋಕ್ಕೆ, ಈಗ ಲೈಟ್ ಅಂದರೆ ಫಿಕ್ಸ್ ಇರುತ್ತೆ ಮನೆಯಲ್ಲಿ, ಈ ಬಲ್ಪ್ ಮನೇಲಿ ಗೋಡೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಸಪ್ಲೈ ಆವಾಗಲೂ ಕಾನ್ಸ್ಟೆಂಟಾಗಿ ಒಂದೇ ಕಡೆಯಿಂದ ಬರ್ತಾ ಇರುತ್ತೆ. ಈಗ ನೀವು ಟಾರ್ಚ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ಅದೆಲ್ಲ ನೀವು ಏನು ಕ್ಯಾರಿ ಮಾಡ್ತಿರ್ತೀರ ಆ ಕಡೆ ಆವಾಗ ಸೆಲ್, ಆ ಸೆಲ್ಲಲ್ಲಿ ಸ್ಟೋರ್ಡ್ ಎಲೆಕ್ಟ್ರಿಸಿಟಿ ಇರುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಸಪ್ಲೈ ಮಾಡುತ್ತೆ. ಸೊ ಅದು ನಿಮಗೆ ಸೆಲ್ ಅದರದ್ದು ಏನು ಕೆಪಾಸಿಟಿ ಖಾಲಿ ಆಗೋವರೆಗೂ ಅದು ನಿಮಗೆ ಸಪ್ಲೈ ಮಾಡುತ್ತೆ. ಯು ಮೈಟ್ ಹ್ಯಾವ್ ನೋಟಿಸ್ ದಟ್ ಇಟ್ ಹ್ಯಾಸ್ ಅ ಸ್ಮಾಲ್ ಮೆಟಲ್ ಕ್ಯಾಪ್ ಆನ್ ಒನ್ ಸೈಡ್ ಆ್ಯಂಡ್ ಮೆಟಲ್ ಡಿಸ್ ಆನ್ ಅದರ್ ಸೈಡ್. ನೋಡಿ ಈ ಥರ ನೀವು ಶೆಲ್, ಈಗ ರಿಮೋಟಲ್ಲೆಲ್ಲ ನೀವು ಹಾಕ್ತಿರಲ್ಲ ಸೆಲ್, ಅದು ನಾವು ಶೆಲ್ ಅಂತ ಕರಿತಿರ್ತೀವಲ್ಲ, ಅಲ್ಲಿ ನೋಡಿ ಒಂದು ಕಡೆ ಮೆಟಲ್ ಕ್ಯಾಪ್ ಇರುತ್ತೆ, ಇನ್ನೊಂದು ಕಡೆ ಮೆಟಲ್ ಡಿಸ್ಕ್ ಇರುತ್ತೆ, ಈ ಥರ ಇರುತ್ತೆ. ಯು ನೋಟಿಸ್ ಪಾಸಿಟಿವ್ ಸೈನ್ ಆ್ಯಂಡ್ ನೆಗೆಟಿವ್ ಸೈನ್ ಮಾರ್ಕ್ ಆನ್ ದ ಎಲೆಕ್ಟ್ರಿಕ್ ಸೆಲ್. ಪಾಸಿಟಿವ್ ನೆಗೆಟಿವ್ ಈ ಥರ ಪ್ಲಸ್ ಮೈನಸ್ ಮಾರ್ಕ್ ಮಾಡಿರ್ತಾರೆ, ನೋಡುತ್ತೀರಾ ಅಂದ್ಕೊತೀನಿ ನಾನು. ದ ಮೆಟಲ್ ಕ್ಯಾಪ್ ಈಸ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಎಲೆಕ್ಟ್ರಿಕ್ ಸೆಲ್. ದ ಮೆಟಲ್ ಡಿಸ್ಕ್ ಈಸ್ ನೆಗೆಟಿವ್ ಟರ್ಮಿನಲ್. ನೋಡಿ ಇಲ್ಲಿ ಸ್ವಲ್ಪ ಎದ್ದಿರುತ್ತಲ್ಲ ಕ್ಯಾಪ್ ಥರ, ಅದು ಬಂದ್ಬಿಟ್ಟು ಪಾಸಿಟಿವ್ ಟರ್ಮಿನಲ್ ಅಂತಾರೆ. ಈ ಕಡೆ ನಾರ್ಮಲ್ ಪ್ಲೇನ್ ಫ್ಲಾಟ್ ಡಿಸ್ಕ್ ಇರುತ್ತಲ್ಲ, ಅದಕ್ಕೆ ನೆಗೆಟಿವ್ ಟರ್ಮಿನಲ್. ಆಲ್ ಎಲೆಕ್ಟ್ರಿಕ್ ಸೆಲ್ಸ್ ಹ್ಯಾವ್ 2 ಟರ್ಮಿನಲ್ಸ್, ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್. ಎಲ್ಲ ಎಲೆಕ್ಟ್ರಿಕ್ ಸೆಲ್ಗೂ 2 ಟರ್ಮಿನಲ್ ಇರುತ್ತೆ, ಒಂದು ಪಾಸಿಟಿವ್ ಟರ್ಮಿನಲ್, ಒಂದು ನೆಗೆಟಿವ್ ಟರ್ಮಿನಲ್. ಆ್ಯಂಡ್ ಎಲೆಕ್ಟ್ರಿಕ್ ಸೆಲ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ ಫ್ರಮ್ ಕೆಮಿಕಲ್ಸ್ ಸ್ಟೋರ್ಡ್ ಇನ್ಸೈಡ್ ಇಟ್. ಸೊ ಎಲೆಕ್ಟ್ರಿಕ್ ಸೆಲ್ಸಲ್ಲಿ ಏನಿರುತ್ತೆ, ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಮೂಲಕ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಸಪ್ಲೈ ಮಾಡುತ್ತೆ. ಬಟ್ ದ ಕೆಮಿಕಲ್ಸ್ ಇನ್ ದ ಎಲೆಕ್ಟ್ರಿಕ್ ಸೆಲ್ ಆರ್ ಯೂಸ್ಡ್ ಅಪ್, ದ ಎಲೆಕ್ಟ್ರಿಕ್ ಸೆಲ್ ಸ್ಟಾಪ್ಸ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ಈಗ ಅದು ಏನಪ್ಪ, ಕೆಮಿಕಲ್ಸ್ ಎಲ್ಲ ಏನು ಖಾಲಿ ಆದಾಗ, ಅಂದರೆ ಈ ಫುಲ್ ಯೂಸ್ಡ್ ಆದಾಗ ಆಮೇಲೆ ಏನು ಮಾಡುತ್ತೆ, ಅದು ನಿಲ್ಲಿಸುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ನಿಲ್ಲಿಸುತ್ತೆ. ಆವಾಗ ಅದು ಯೂಸ್ ಆಗಲ್ಲ ನಮಗೆ. ದ ಎಲೆಕ್ಟ್ರಿಕ್ ಸೆಲ್ ದೆನ್ ಹ್ಯಾಸ್ ಟು ಬಿ ರಿಪ್ಲೇಸ್ಡ್ ವಿತ್ ನ್ಯೂ ಒನ್. ಅವಾಗ ನಾವು ಹೊಸ ಸೆಲ್ನ ಹಾಕಿ ರೀಪ್ಲೇಸ್ ಮಾಡಬೇಕಾಗುತ್ತೆ. A torch bulb has an outer case of glass that is fixed on a metallic base. You know it, figure 12.2a. ನೋಡಿ, ಆಸ್ ಔಟರ್ ಕೇಸ್ ಆಫ್ ಗ್ಲಾಸ್. ಈ ಥರ ಟಾರ್ಚಲ್ಲೂ ಕೂಡ ಹಿಂಗಿರುತ್ತಲ್ಲ ನಿಮಗೆ, ಔಟರ್ ಕೇಸು ಗ್ಲಾಸ್ ಥರ ಮುಂದೆ, ಫುಲ್ ಮುಂದೆ. ಸೊ ಈ ಥರ ಗ್ಲಾಸ್ ಇರುತ್ತೆ. ವಾಟ್ ಈಸ್ ಇನ್ಸೈಡ್ ದ ಗ್ಲಾಸ್ ಕೇಸ್ ಆಫ್ ದ ಬಲ್ಬ್? ಇದು ಒಳಗಡೆ ಏನಿರುತ್ತೆ, ಈ ಗ್ಲಾಸ್ ಒಳಗಡೆ ಏನಿದೆ ನೋಡೋಣ ಬನ್ನಿ. ಇಲ್ಲಿ ಆಕ್ಟಿವಿಟಿ ಕೊಟ್ಟಿದ್ದಾರೆ. Take a torch and look inside the bulb. You can also take out the bulb with the help of your teacher. What do you notice? Do you find thin wire fixed in the middle of the glass bulb? No, 12.2b. ಇಲ್ಲಿ ನಿಮಗೆ ಥಿನ್ ವೈರ್ ಕಾಣಿಸ್ತಿದೆಯಲ್ಲ ಒಳಗಡೆ ಗ್ಲಾಸ್ ಒಳಗಡೆ, ಏನದು? ನಾವು ಸ್ವಿಚ್ ದ ಟಾರ್ಚ್ ಆನ್ ಆ್ಯಂಡ್ ಅಬ್ಸರ್ವ್ ದ ವಿಚ್ ಪಾರ್ಟ್ ಆಫ್ ದ ಬಲ್ಬ್ ಈಸ್ ಗ್ಲೋಯಿಂಗ್.
ಸೊ ಈಗ ಸ್ವಿಚ್ ಆನ್ ಮಾಡಿ ಯಾವ ಪಾರ್ಟ್ ಗ್ಲೋ ಆಗ್ತಿದೆ ಅಂತ ನೀವು ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಚಿನ್ನಿ ವೈರ್ ಕಾಣಿಸ್ತಿದೆಯಲ್ಲ ಆ ಪಾರ್ಟೇ ನಿಮ್ಗೆ ಗ್ಲೋ ಆಗೋದು. ಸೊ ನಮಗೇನು ಅನಿಸುತ್ತೆ, ಈ ಗ್ಲಾಸು ಈ ಫುಲ್ಲು ರೌಂಡ್ ಓಲ್ ಶೇಪಲ್ಲಿ ಇದೆಯಾ, ಇದು ಫುಲ್ ಗ್ಲೋ ಆಗ್ತಿದೆ ಅಂತ ನಮಗೆ ಅನಿಸುತ್ತೆ. ದ ಥಿನ್ ವೈರ್ ದಟ್ ಗಿವ್ಸ್ ಆಫ್ ಲೈಟ್ ಈಸ್ ಕಾಲ್ಡ್ ದ ಫಿಲಮೆಂಟ್ ಆಫ್ ದ ಬಲ್ಬ್. ಈಗ ಥಿನ್ ವೈರ್ ಕಾಣಿಸ್ತಿದೆಯಲ್ಲ, ಲೈಟ್ ಈ ವೈರ್ ಮಾತ್ರ ಲೈಟ್ ಅಪ್ ಆಗುತ್ತೆ. ಆ ಲೈಟ್ ಅಪ್ಪಿಂದ ನಮ್ಗೆ ಫುಲ್ ಬೆಳಕು ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ, ಫಿಲಮೆಂಟ್ ಆಫ್ ದ ಬಲ್ಬ್ ಅಂತ ಕರೀತಾರೆ. ಸೊ ಬಲ್ಬಲ್ಲಿ ಲೈಟ್ ಆಗೋ ಪಾರ್ಟ್ ಯಾವುದು ಅಂದರೆ ಫಿಲಮೆಂಟ್. ದ ಫಿಲಮೆಂಟ್ ಈಸ್ ಫಿಕ್ಸ್ ಟು ದ thicker wires which also provide support to it as shown on the figure. ಅಲ್ಲಿ 2 ವೈರಿಂದ ಫಿಕ್ಸ್ ಆಗಿತ್ತಲ್ಲ, one of these thick wires is connected to metal case at the base of the bulb. The other thick wire is connected to metal tip at the center of the base. ನೋಡಿ, ಒಂದು ವೈರು ಇಲ್ಲಿ ಬಲ್ಬ್ ಇದೆಯಲ್ಲ, ಈ ಬಲ್ಬ್ ಬೇಸಿಗೆ ಕನೆಕ್ಟ್ ಆಗಿರುತ್ತೆ. ಇನ್ನೊಂದು ವೈರ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ವೈರ್ ಬಂದಿದೆಯಲ್ಲ ಫುಲ್ ಮಿಡಲ್ ಆಫ್ ದಿ ಬೇಸ್, ಪೂರ್ತಿ ಇದ್ರದ್ದು ಬೇಸಿಗೆ ಕನೆಕ್ಟ್ ಆಗಿರುತ್ತೆ. ಒಂದು ಈ ಕಡೆ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು ಇದ್ರದ್ದು ಬೇಸಲ್ಲಿ ಮಿಡಲ್ ಕನೆಕ್ಟ್ ಆಗಿರುತ್ತೆ. ದ ಬೇಸ್ ಆಫ್ ದ ಬಲ್ಬ್ ಆ್ಯಂಡ್ ಮೆಟಲ್ ಟಿಪ್ ಆಫ್ ದ ಬೇಸ್ ಆರ್ ದ 2 ಟರ್ಮಿನಲ್ಸ್ ಆಫ್ ದ ಬಲ್ಬ್. ಸೊ ಅವೆರಡು ಬಂದ್ಬಿಟ್ಟು ಈಗ ಸೆಲ್ಲಲ್ಲಿ ಹೆಂಗೆ 2 ಟರ್ಮಿನಲ್ ಇರುತ್ತೋ ಅದೇ ಥರ ಬಲ್ಬ್ 2 ಟರ್ಮಿನಲ್, ಒಂದು ಬೇಸ್ ಆಫ್ ದಿ ಬಲ್ಬ್ ಆ್ಯಂಡ್ ಮೆಟಲ್ ಟಿಪ್ ಆಫ್ ದಿ ಬಲ್ಬ್. ದೀಸ್ 2 ಟರ್ಮಿನಲ್ಸ್ ಆರ್ ಫಿಕ್ಸ್ಡ್ ಇನ್ ಸಚ್ ಎ ವೇ ದಟ್ ದೇ ಡು ನಾಟ್ ಟಚ್ ಈಚ್ ಅದರ್. ಅಂದರೆ 2 ಟರ್ಮಿನಲ್ಸ್ ಏನು ಟಚ್ ಆಗಿಲ್ಲದ ಥರ ಫಿಕ್ಸ್ ಆಗಿದೆ ನೋಡಿ. ದ ಎಲೆಕ್ಟ್ರಿಕ್ ಬಲ್ಬ್ಸ್ ಯೂಸ್ ಎಟ್ ಹೋಮ್ ಆಲ್ಸೋ ಹ್ಯಾವ್ ಸಿಮಿಲರಿಟೀಸ್. ಬಲ್ಬ್ಸ್ ಎಲ್ಲ ಈಗ ಮನೇಲಿ ಯೂಸ್ ಮಾಡೋ ಬಲ್ಬ್ಸ್ಗೂ ಇದೇ ಥರ ಸಿಮಿಲರಿಟೀಸ್, ಆಲ್ಮೋಸ್ಟ್ ಇದೇ ಟೈಪು ನಿಮ್ಗೆ ಏನಿರುತ್ತೆ, ಕನೆಕ್ಷನು ಮತ್ತು ಫಿಕ್ಸ್ಡ್ ಆಗಿರುತ್ತೆ. ದಸ್ ಬೋತ್ ದ ಎಲೆಕ್ಟ್ರಿಕ್ ಸೆಲ್ ಆ್ಯಂಡ್ ದಿ ಬಲ್ಬ್ ಹ್ಯಾವ್ 2 ಟರ್ಮಿನಲ್ಸ್ ಈಚ್. ಸೊ ಅರ್ಥ ಏನಂದರೆ, ಸೆಲ್ಲಲ್ಲೂ ಕೂಡ 2 ಟರ್ಮಿನಲ್ ಇರುತ್ತೆ, ಬಲ್ಬಲ್ಲಿ ಕೂಡ 2 ಟರ್ಮಿನಲ್ ಇರುತ್ತೆ. ವೈ ಡು ದೇ ಹ್ಯಾವ್ 2 ಟರ್ಮಿನಲ್ಸ್? 2 ಟರ್ಮಿನಲ್ ಏನಕ್ಕಿದೆ ಯೋಚನೆ ಮಾಡಿ. ಬಲ್ಬ್ ಕನೆಕ್ಟೆಡ್ ಟು ಅನ್ ಎಲೆಕ್ಟ್ರಿಕ್ ಸೆಲ್. ಈಗ ಇನ್ನೊಂದು ನೋಡೋಣ ಬನ್ನಿ. ಲೆಟ್ ಅಸ್ ಟ್ರೈ ಟು ಮೇಕ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಲೈಟ್ ಅಪ್ ಯೂಸಿಂಗ್ ಅನ್ ಎಲೆಕ್ಟ್ರಿಕ್ ಸೆಲ್. ಈಗ ಎಲೆಕ್ಟ್ರಿಕ್ ಸೆಲ್ಲಿಂದ ಒಂದು ಬಲ್ಬ್ನ ಲೈಟ್ ಅಪ್ ಮಾಡೋಣ ಬನ್ನಿ. ಆಕ್ಟಿವಿಟಿ 2 ಇದೆ ನೋಡಿ. ಟೇಕ್ 4 lengths of wire with differently colored plastic coverings. Remove a little of plastic covering from each length of wire at the ends. This would expose the metal wires at the ends of each length. ನೋಡಿ, ಈ ಥರ ಒಂದು ವೈರ್ಸ್ ಬರುತ್ತಲ್ಲ, ವೈರ್ಸ್ ತೊಗೊಂಡು ತುದಿಗೆ ಹಿಂಗೆ ಓಪನ್ ಮಾಡ್ತೀವಲ್ಲ, ಇಷ್ಟು ಪಾರ್ಟ್ ಎಕ್ಸ್ಪೋಸ್ ಆಗೋ ಥರ ನಾವು ಓಪನ್ ಮಾಡಬೇಕು. ಫಿಕ್ಸ್ ದ ಎಕ್ಸ್ಪೋಸ್ ಪಾರ್ಟ್ಸ್ ಆಫ್ 2 wire to the cell and the other 2 ಆಫ್ ದ ಬಲ್ಬ್ ಆಸ್ ಶೋನ್ ಇನ್ ಫಿಗರ್ 12.3 12.4. 12.3 ನೋಡಿ, ನಿಮಗೆ ವೈರ್ನ ಮೇಲೆ 2 ಟರ್ಮಿನಲ್ಸ್ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಆಫ್ ದ ವೈರ್ನ ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅದನ್ನಲ್ಲಿ ಬಲ್ಬಿಗೆ ಕನೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಒಂದು ಸೆಟ್ ಆಫ್ ವೈರ್ನ ಈ ಥರ ಕನೆಕ್ಟ್ ಮಾಡಿ ಸೆಲ್ಗೆ, ಇನ್ನೊಂದು ಸೆಟ್ ಆಫ್ ವೈರ್ನ ಬಲ್ಬ್ಗೆ ಈ ಥರ ಕನೆಕ್ಟ್ ಮಾಡಿ ನೋಡಿ. ಈಗ ಇಲ್ಲೂ 2 ಓಪನ್ ವೈರ್ ಇದೆ, ಇಲ್ಲೂ 2 ಓಪನ್ ಮಾಡಿ. ಈಗ ಯಾವ ಥರ ಕನೆಕ್ಷನ್ ಮಾಡಬೇಕು? ಯು ಕ್ಯಾನ್ ಸ್ಟಿಕ್ ದ ವೈರ್ಸ್ ಟು ದ ಬಲ್ಬ್ ವಿತ್ ಅ ಟೇಪ್ ಯೂಸ್ ಬೈ ಎಲೆಕ್ಟ್ರಿಷಿಯನ್ಸ್. ಈಗ ಎಲೆಕ್ಟ್ರಿಷಿಯನ್ಸ್ ಟೇಪ್ ಯೂಸ್ ಮಾಡ್ತಾರೆ ಗೊತ್ತಾ, ವೈರ್ ಫಿಕ್ಸ್ ಮಾಡೋಕ್ಕೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ ಎಕ್ಸ್ಟ್ರಾ ನಾಯ್ಸ್ ಇದ್ದರೆ ಸಾರಿ, ಯಾಕಂದರೆ ಇಲ್ಲಿ ನಾನು ಮೈಕ್ ಇಲ್ಲದೆ ಮಾತಾಡ್ತಾ ಇದ್ದೀನಿ. ಯೂಸ್ ರಬ್ಬರ್ ಬ್ಯಾಂಡ್ಸ್ ಆರ್ ಟೇಪ್ ಟು ಫಿಕ್ಸ್ ದ ವೈರ್ಸ್ ಟು ಸೆಲ್. ಅಂದರೆ ರಬ್ಬರ್ ಬ್ಯಾಂಡ್ಸ್ ಆಗಲಿ ಟೇಪ್ ಆಗಲಿ ನೀವು ವೈರ್ನ ಫಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನಾವು ಕನೆಕ್ಟ್ ದ ವೈರ್ಸ್ ಫಿಕ್ಸ್ ಟು ದ ಬಲ್ಬ್ ವಿತ್ ದೋಸ್ ಅಟ್ಯಾಚ್ ಟು ದ ಸೆಲ್ ಇನ್ 6 different ways as shown in figure 12.5a to 12.5b f. Sorry. For each arrangement find out whether the bulb glows or not. ನೋಡಿ, ಈ ಥರ 6 ಈಗ ಯಾಕಂದ್ರೆ ಬಲ್ಬಲ್ಲೂ ನಿಮ್ಗೆ 2 ವೈರ್ ಇದೆ ಮತ್ತು ಸೆಲ್ಲಿಂದನೂ 2 ವೈರ್ ಬಂದಿದೆ. ಅವೆರಡನ್ನೂ ಈ ಥರ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿ ನೋಡಿ. ಒಂದು ವೈರ್ ಡೈರೆಕ್ಟ್ ಹಿಂಗೆ ಕನೆಕ್ಟ್ ಮಾಡಿದ್ದಾರೆ, ಇನ್ನೊಂದು ಕನೆಕ್ಟ್ ಮಾಡಿಬಿಟ್ಟು ಒಂದು ಸೈಡ್ ಬಿಟ್ಟಿದ್ದಾರೆ, ಇನ್ನೊಂದು ಮೇಲ್ಗಡೆ ಬಿಟ್ಟು ಕೆಳಗಡೆ ಕನೆಕ್ಟ್ ಮಾಡಿದ್ದಾರೆ. ಆಮೇಲೆ ಎರಡೂ ಇದು ಯಾವ ಥರ ಮಾಡಿದ್ದಾರೆ ಅಂದರೆ ಎರಡೂ ಒಂದೇ ಕಡೆ ಕನೆಕ್ಟ್ ಮಾಡಿದ್ದಾರೆ. ಸೊ ಒಂದು ಈ ಸೆಲ್ ವೈರ್ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಡೈರೆಕ್ಟ್ ಸೆಲ್ದು ಕೆಳಗಡೆ ಟರ್ಮಿನಲ್ ಕನೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಒಂದು ಬಲ್ಬ್ ವೈರ್ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಡೈರೆಕ್ಟ್ ಬಲ್ಬ್ ಬೇಸಿಗೆ ಕನೆಕ್ಟ್ ಮಾಡಿದ್ದಾರೆ. ಇನ್ನೊಂದು ವೈರ್ ಎಕ್ಸ್ಟ್ರಾ ಫಸ್ಟ್ ಸೇಮ್ ಇದ್ರ ಥರನೇ ಬಟ್ ಇನ್ನೊಂದು ಬೇರೆ ಬೇರೆ ವೈರ್ಗೆ ಕ್ರಾಸ್ ಕನೆಕ್ಷನ್ ಮಾಡಿದ್ದಾರೆ. ಸೊ 6 ಡಿಫ್ರೆಂಟ್ ವೈರ್ಸ್ ಆಯ್ತಲ್ಲ. ಸೊ ಇದರಲ್ಲಿ ನೋಡಿ, ನಿಮಗೆ ಬಲ್ಬ್ ಉರಿತಾ ಇರೋದು ಎ ಮತ್ತು ಎಫ್ ಅಲ್ಲಿ ಮಾತ್ರ. ಯಾಕೆ ಹೇಳಿ? ಕಂಪ್ಲೀಟಾಗಿ ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ. ಈಗ ಬನ್ನಿ ತೋರಿಸ್ತೀನಿ, ಓದ್ತೀನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಾರಿ. Write yes or no for each arrangement in your notebook. Now carefully look at the arrangements in which the bulb glows. Compare these with those in which the bulb does not glow. Can you find the reason? ಏನಕ್ಕೆ ರೀಸನ್ ಇರ್ಬೋದು ನೋಡಿ. ಈಗ ಒಂದು ಸರ್ಕ್ಯೂಟ್ ಅನ್ನೋದು ತೊಗೊಂಡ್ರೆ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಪಾಸ್ ಆಗೋಕ್ಕೆ ಒಂದು ರೋಡ್ ಥರ ಅಂತ ತೊಗೊಳ್ಳಿ. ಈಗ ಒಂದು ರೋಡ್ ಅಂದರೆ ನೋಡಿ, ಸೆಲ್ಲಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆ ಒಂದು ರೋಡ್. ಈ ಎ ಅಲ್ಲಿ ನಿಮಗೆ ರೋಡಲ್ಲಿ ಎಲ್ಲೂ ಬ್ಲಾಕ್ ಇಲ್ಲ, ಕಂಪ್ಲೀಟಾಗಿ ಒಂದು ಸರ್ಕಲ್ ಥರ ಕಾಣಿಸ್ತಿದೆ ನಿಮಗೆ ವಿತೌಟ್ ಎನಿ ಬ್ಲಾಕೇಜ್. ಬಟ್ ಇಲ್ಲಿ ಬನ್ನಿ, ಎಲೆಕ್ಟ್ರಿಸಿಟಿ ಇಲ್ಲಿ ಪಾಸ್ ಆಗಬೇಕಾದ್ರೆ ಇಲ್ಲೊಂದು ಕಡೆ ಓಪನ್ ಕಾಣಿಸ್ತಿದೆಯಾ ನಿಮಗೆ. ಸೊ ಈ ಓಪನ್ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗೋದು ಸ್ಟಾಪ್ ಆಗುತ್ತೆ. ಆದ್ದರಿಂದ ಇಲ್ಲಿ ನಿಮಗೆ ಬಲ್ಬು ಉರಿಯೋದಿಲ್ಲ.
ಸೊ ಅದನ್ನೇ ಹೇಳೋಣ ಬನ್ನಿ ಇಲ್ಲಿ. ಕೀಪ್ ದ ಟಿಪ್ ಆಫ್ ಯುವರ್ ಪೆನ್ಸಿಲ್ ಆನ್ ದ ವೈರ್ ನಿಯರ್ ಒನ್ ಟರ್ಮಿನಲ್ ಎಲೆಕ್ಟ್ರಿಕ್ ಸೆಲ್ ಫಾರ್ ಅರೇಂಜ್ಮೆಂಟ್ ಇನ್ 12.5a. ಮೂವ್ ದ ಪೆನ್ಸಿಲ್ ಅಲಾಂಗ್ ದ ವೈರ್ ಆಲ್ ದ ವೇ ಟು ದ ಬಲ್ಬ್. ಫ್ರಮ್ ದ ಅದರ್ ಟರ್ಮಿನಲ್ the bulb move along the other wire connected to the cell. Repeat this exercise for all the other arrangements. The bulb glow for the arrangements in which you could not move the pencil from one terminal to another. ಈಗ ನೀವು ಪೆನ್ಸಿಲ್ನ ಒಂದು ಟಿಪ್ಪಿಂದ ಎಂಡಲ್ಲಿ ಇಟ್ಕೊಂಡು ಫುಲ್ಲು ಅದೇ ವೈರ್ ಮೇಲೆ ಮೂವ್ ಮಾಡ್ಕೊಂಬಂದು ರೊಟೇಷನ್ ಮಾಡ್ಕೊಂಬಂದು ಪೂರ್ತಿ ಇಲ್ಲೇ ಬರಬೇಕು. ಸೊ ಒಂದಲ್ಲಿ ನೀವು ಬರ್ತೀರಾ ಅಲ್ವಾ, ನೋಡಿ ಪೂರ ಬರ್ತೀರಾ. ಬಟ್ ಟೂ ಅಲ್ಲಿ ಬರೋಕ್ಕಾಗಲ್ಲ. ಯಾಕೆ ಹೇಳಿ, ಇಲ್ಲಿ ಓಪನ್ ಇದೆ, ನಿಮ್ಮ ಪೆನ್ಸಿಲ್ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಅರ್ಥ ಏನಂದರೆ, ಒಂದು ಪೆನ್ಸಿಲ್ ಕಂಪ್ಲೀಟಾಗಿ ಅದ್ರ ಮೇಲೆ ಮೂವ್ ಆಗಿ ರೊಟೇಟ್ ಆದರೆ ಅದು ಕಂಪ್ಲೀಟ್ ಸರ್ಕ್ಯೂಟ್ ಅಂತ, ಆವಾಗ ಬಲ್ಬ್ ಗ್ಲೋ ಆಗುತ್ತಂತ. ನೋಡಿ ಇಲ್ಲೂ ಕೂಡ ಪೆನ್ಸಿಲ್ ನೀವು ಮೂವ್ ಮಾಡ್ಕೊಂಬರ್ಬೋದು, ನಿಮ್ಗೆ ಏನು ಓಪನಿಂಗ್ಸ್ ಇಲ್ಲ ಅಲ್ವಾ. ಸೊ ಅರ್ಥ ಏನಂದರೆ, ಪೆನ್ಸಿಲ್ ಯಾವುದಾದ್ರು ನಿಮಗೆ ಮೂವ್ ಆಗೋಕ್ಕಾಗಿಲ್ವೋ ಅಲ್ಲಿ ನಿಮಗೆ ಬಲ್ಬ್ ಗ್ಲೋ ಆಗಲ್ಲ ಅಂತ. ಏನದು? ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಆಕ್ಟಿವಿಟಿ ಯು ಕನೆಕ್ಟೆಡ್ ಒನ್ ಟರ್ಮಿನಲ್ ಆಫ್ ದ ಎಲೆಕ್ಟ್ರಿಕ್ ಸೆಟ್ ಟು ದ ಅದರ್ ಟರ್ಮಿನಲ್ ಥ್ರೂ ವೈರ್ಸ್ ಪಾಸಿಂಗ್ ಟು ಆ್ಯಂಡ್ ಫ್ರಮ್ ದ ಎಲೆಕ್ಟ್ರಿಕ್ ಬಲ್ಬ್. ನೋಟ್ ದಟ್ ಇನ್ ದ ಅರೇಂಜ್ಮೆಂಟ್ ಶೋನ್ ಇನ್ ಫಿಗರ್ 12.5a ಆ್ಯಂಡ್ ಎಫ್ the two terminals of the electric cell were connected to two terminals of bulb. ಎ ಮತ್ತು ಎಫ್ ನೋಡ್ದಲ್ಲ, ಅಲ್ಲಿ ಏನಿತ್ತು ಕರೆಕ್ಟಾಗಿ ಸೆಲ್ದ ಟರ್ಮಿನಲ್ಲು ಏನಪ್ಪ ಬಲ್ಬ್ದ ಟರ್ಮಿನಲ್ಗೆ ಕನೆಕ್ಟ್ ಆಗಿತ್ತು ಅಲ್ವಾ. ಸಚ್ ಅನ್ ಅರೇಂಜ್ಮೆಂಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಫ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಅದನ್ನು ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪ್ರೊವೈಡ್ಸ್ ಅ ಕಂಪ್ಲೀಟ್ ಪಾತ್ ಆಫ್ ಎಲೆಕ್ಟ್ರಿಸಿಟಿ ಪಾಸ್. ಎಲೆಕ್ಟ್ರಿಸಿಟಿ ಪಾಸ್ ಹಾಕಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಂದುಬಿಟ್ಟು ನಿಮ್ಗೆ ಕಂಪ್ಲೀಟ್ ದಾರಿ ಮಾಡಿಕೊಡುತ್ತೆ, ಪಾತ್ ಮಾಡಿಕೊಡುತ್ತೆ ಬಿಟ್ವೀನ್ ದ ಟೂ ಟರ್ಮಿನಲ್ಸ್ ಆಫ್ ಎಲೆಕ್ಟ್ರಿಕ್ ಸೆಲ್. ಎರಡು ಟರ್ಮಿನಲ್ಸ್, ಈಗ ಒಂದು ಎಲೆಕ್ಟ್ರಿಕ್ ಸೆಲ್ದು ಎರಡು ಟರ್ಮಿನಲ್ಸಿಂದಕ್ಕೂ ದಾರಿ ಮಾಡಿಕೊಡುತ್ತಲ್ವಾ. ಬಲ್ಪಿಂದ ಬಂದು ಇಲ್ಲಿ ಬಂದು ಕಂಪ್ಲೀಟಾಗಿ ಇನ್ನೊಂದು ಟರ್ಮಿನಲ್ ಜಾಯ್ನ್ ಹಾಕೋಸ್ಕರ ಪಾತ್ ಅನ್ನೋದೇ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮಾಡ್ಕೊಡುತ್ತೆ. ದ ಬಲ್ಬ್ ಗ್ಲೋಸ್ ಓನ್ಲಿ ವೆನ್ ಕರೆಂಟ್ ಫ್ಲೋಸ್ ಟು ದ ಸರ್ಕ್ಯೂಟ್. ಬಲ್ಬ್ ಗ್ಲೋ ಆದವಾಗ ಆ ಕ್ಲೋಸ್ ಸರ್ಕ್ಯೂಟ್ ಇರುತ್ತಲ್ಲ, ಆ ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆದಾಗಲೇ ನಿಮಗೆ ಬಲ್ಬ್ ಗ್ಲೋ ಆಗುತ್ತೆ. ಇನ್ನೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್, ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಟೇಕನ್ ಟು ಬಿ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಎಲೆಕ್ಟ್ರಿಕ್ ಸೆಲ್. ಈಗ ಡೈರೆಕ್ಷನ್ ಬಂದ್ಬಿಟ್ಟು ಹೇಗೆ ಪಾಸ್ ಆಗುತ್ತೆ ನೋಡಿ, ಇದು ಪಾಸಿಟಿವ್ ಅಂತ ಹೇಳಿದ್ದೀನಲ್ಲ ಕ್ಯಾಪು, ಈ ಕಡೆ ಇದು ಬಂದ್ಬಿಟ್ಟು ನೆಗೆಟಿವ್ ಟರ್ಮಿನಲ್. ಎಲೆಕ್ಟ್ರಿಸಿಟಿ ಹೆಂಗೆ ಪಾಸ್ ಆಗುತ್ತೆ ನೋಡಿ ಈ ಕಡೆ. ಸೊ ಪಾಸಿಟಿವ್ ಟರ್ಮಿನಲಿಂದ ಬಂದ್ಬಿಟ್ಟು ನೆಗೆಟಿವ್ ಟರ್ಮಿನಲ್ಗೆ ಪಾಸ್ ಆಗುತ್ತೆ. ಸೊ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದ್ರೆ ಏನನ್ಬೇಕು, ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಅನ್ಬೇಕು. ನೆಕ್ಸ್ಟು, when the terminals of the bulbs are connected with that of electric cell by wires, the current passes through the filament of the bulb. This makes the bulb glow. ಸೊ ಕರೆಂಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸೆಲ್ಲಿಂದ ಹೋಗಿ ಇಲ್ಲಿ ಫಿಲಮೆಂಟ್ಗೆ ಹೋಗುತ್ತೆ, ಆದ್ದರಿಂದ ನಿಮಗೆ ಫಿಲಮೆಂಟ್ ಬಂದ್ಬಿಟ್ಟು ಲೈಟ್ ಅಪ್ ಆಗುತ್ತೆ. Sometimes an electric bulb does not glow even if it is connected to a cell. This may happen if the bulb has fused. Look at the fused bulb carefully. Is the filament inside is then intact. ನಿಮ್ಮದು ಕನೆಕ್ಟ್ ಮಾಡಿದ್ರು ಒಂದೊಂದು ಸರಿ ಬಲ್ಬ್ ಗ್ಲೋ ಆಗಲ್ಲ. ಏನಾಗಿರುತ್ತೆ ರೀಸನ್ನು, ಫಿಲಮೆಂಟ್ ಬಂದ್ಬಿಟ್ಟು ಬಲ್ಬ್ ಬಂದ್ಬಿಟ್ಟು ಫ್ಯೂಸ್ ಆಗಿರುತ್ತೆ. ಫ್ಯೂಸ್ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ಗೊತ್ತಾ ಬಲ್ಬು. ಆವಾಗ ಅದ್ರದ್ದು ನೀವು ಫಿಲಮೆಂಟು ವೈರ್ ಇದೆಯಲ್ಲ, ಈ ವೈರ್ನ ನೀವು ಅಬ್ಸರ್ವ್ ಮಾಡಿ, ಫ್ಯೂಸ್ ಆಗಿರೋ ಬಲ್ಬ್ದು ಫಿಲಮೆಂಟ್ ಹೇಗಿರುತ್ತಂತ. ಇದು ನಾರ್ಮಲ್ ಬಲ್ಬ್ ಫಿಲಮೆಂಟು. ಸೊ ಫ್ಯೂಸ್ ಆಗಿದ್ರೆ ನಿಮಗೆ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ರು ಗ್ಲೋ ಆಗಲ್ಲ. An electric bulb may fuse due to many reasons. One reason for a bulb to fuse is a break of its filament. Filament ಇದೆಯಲ್ಲಿ ಅಲ್ಲೇನಾದ್ರೆ ನಿಮ್ಗೆ ಬ್ರೇಕೇಜ್ ಆದರೆ ನಿಮಗೆ ಫ್ಯೂಸ್ ಆಗುತ್ತೆ. Break in the filament of an electric bulb means a break in the path of a electric current between the terminals of the electric cell. ಈ ಎಲೆಕ್ಟ್ರಿಸಿಟಿ ಪಾಸ್ ಕಂಪ್ಲೀಟ್ ಪಾತ್ ಬೇಕು ಅಂತಿದ್ನಲ್ಲ, ನಿಮ್ಗೆ ಅಲ್ಲಿ ಫಿಲಮೆಂಟ್ ಬ್ರೇಕ್ ಆದರೆ ಸೊ ಪಾತ್ ಕೂಡ ಬ್ರೇಕ್ ಆದಂಗಲ್ವಾ. ಸೊ ಅದರಿಂದ ಬಲ್ಬ್ ಗ್ಲೋ ಆಗಲ್ಲ. ದೇರ್ ಫಾರ್ ಅ ಫ್ಯೂಸ್ ಬಲ್ಬ್ ಡಸ್ ನಾಟ್ ಲೈಟ್ ಅಪ್ ಆಸ್ ನೋ ಕರೆಂಟ್ ಪಾಸಸ್ ಟು ಫಿಲಮೆಂಟ್. ಹೋಗ ಸೊ ಅದರಿಂದ ಫ್ಯೂಸ್ ಬಲ್ಬ್ ಬಂದ್ಬಿಟ್ಟು ಬೆಳಕು ಬರಲ್ಲ, ಯಾಕಂದರೆ ಕರೆಂಟ್ ಪಾಸ್ ಆಗಲ್ಲ. ಕ್ಯಾನ್ ಯು ಎಕ್ಸ್ಪ್ಲೈನ್ ವೈ ದ ಬಲ್ಬ್ ಡಿಡ್ ನಾಟ್ ಗ್ಲೋ ಇನ್ ಟ್ರೈ ಟು ಡೂ ಇನ್ ದ ಫಿಗರ್ ಅರೇಂಜ್ಮೆಂಟ್ ಶೋನ್ ಇನ್ ಫಿಗರ್ 12.5 B, C, D and D. ಈಗ ಏನಕ್ಕೆ ಅಲ್ಲಿ ಗ್ಲೋ ಆಗಿಲ್ಲ ಅಂತ ಹೇಳ್ಬೋದಾ ನೀವು? ಈಸಿ, ನಿಮ್ಮ ಮೇಲೆ ಗೊತ್ತಾಗಿರೋದ್ರೆ ನಿಮಗೂ ಗೊತ್ತಾಗಿರ್ಬೋದು. ಏನಂದರೆ ನಿಮಗೆ ಪಾತಲ್ಲಿ ಬ್ರೇಕ್ ಆಗಿದೆ, ಮತ್ತು ಇಲ್ಲಿ ನಿಮಗೆ ಇಲ್ಲೆಲ್ಲ ನಿಮಗೆ ಪಾಸಿಟಿವ್ ಇಲ್ಲಿ ನಿಮಗೆ ನೆಗೆಟಿವ್ ಟರ್ಮಿನಲ್ ನಿಮ್ಗೆ ಕನೆಕ್ಟೇ ಮಾಡಿಲ್ಲ, ಎಲ್ಲ ಪಾಸಿಟಿವ್ ಟರ್ಮಿನಲ್ ಮಾಡಿದ್ದಾರೆ. ಸೊ ಇಲ್ಲಿ ಕರೆಂಟ್ ಬಂದುಬಿಟ್ಟು ಪಾಸಿಟಿವ್ ಟು ನೆಗೆಟಿವ್ ಹೋಗೋಕ್ಕಾಗಲ್ಲ. ಸೊ ಆದ್ದರಿಂದ ಇದೆಲ್ಲ ರೀಸನ್ ನೀವು ಕೊಡ್ಬೋದು. ನೆಕ್ಸ್ಟು ಎಲ್ಲಿದ್ವಿ? Now we know how to make a bulb light up using an electric cell. Would you like to make a torch for yourself? ಆ್ಯಕ್ಟಿವಿಟಿ 3 ಏನು ಕೊಟ್ಟಿದ್ದಾರೆ ಓದಾ ಬನ್ನಿ. ಆ್ಯಕ್ಟಿವಿಟಿ ಏನು ಬಿಡೋದು ಬೇಡ, ಅದರಿಂದ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಟೇಕ್ ಅ ಟಾರ್ಚ್ ಬಲ್ಬ್ ಆ್ಯಂಡ್ ಪೀಸ್ ಆಫ್ ವೈರ್, ರಿಮೂವ್ ದ ಪ್ಲಾಸ್ಟಿಕ್ ಕವರಿಂಗ್ at the two ends of the wire as you did before. Wrap up one end of the wire around the base of an electric bulb shown in figure 12.7. Fix the other end of the wire to negative terminal of the electric cell with the rubber band. Now bring up the tip of the base of the bulb to the other terminal in contact with positive terminal of the
ಸೆಲ್. ಸೊ ಫಿಗರ್ 12.7 ಎಲ್ಲಿದೆ? ಇಲ್ಲಿದೆ ನೋಡಿ. ನೆಗೆಟಿವ್ ಟರ್ಮಿನಲಿಂದ ನಿಮಗೆ ಒಂದು ಬಲ್ಪಿಗೆ ಕನೆಕ್ಷನ್ ಕೊಟ್ಬಿಟ್ಟು ಇನ್ನೊಂದು ಕಡೆ ಇರುತ್ತಲ್ಲ ಬಲ್ಬ್ದು ಇನ್ನೊಂದು ಟರ್ಮಿನಲ್ನ ನಿಮ್ಗೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ಗೆ ಟಚ್ ಹತ್ರ ತಗೊಂಬನ್ನಿ, ಕಾಂಟ್ಯಾಕ್ಟ್ ತಗೊಂಬನ್ನಿ ಅಂತ ಹೇಳಿದ್ದಾರೆ ನೋಡಿ. ಇದು ಪಾಸಿಟಿವ್ ಟರ್ಮಿನಲ್ ಅಲ್ವಾ, ಇಲ್ಲಿ ನಾವು ವೈರ್ ಕನೆಕ್ಟ್ ಮಾಡಿಲ್ಲ, ವೈರ್ ಬಂದರೆ ಬರೀ ನೆಗೆಟಿವ್ ಕನೆಕ್ಟ್ ಮಾಡಿದ್ದೀವಿ. ಇನ್ನೊಂದು ಟಿಪ್ನ ನಾವು ಸೀದಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೀವಿ. ಡಸ್ ದ ಬಲ್ಬ್ ಗ್ಲೋ? ನಾವು ಮೂವ್ ದ ಬಲ್ಬ್ ಅವೇ ಫ್ರಮ್ ದ ಟರ್ಮಿನಲ್ ಆಫ್ ದ ಎಲೆಕ್ಟ್ರಿಷಿಯನ್, ಡಸ್ ದ ಬಲ್ಬ್ ರಿಮೈನ್ ಲೈಟೆಡ್? ಇಸ್ ಇಸ್ ನಾಟ್ ಸಿಮಿಲರ್ ವಾಟ್ ಯು ಡೂ ಅಂಡ್ ಸ್ವಿಚ್ ಆನ್ ಯುವರ್ ಟಾರ್ಚ್ ಆ್ಯಂಡ್ ಲೈಟ್ ಆಫ್? ಸೊ ನಿಮಗೆ ಟಚ್ ಆದಾಗ ಲೈಟ್ ಆಗುತ್ತೆ, ಅದು ನಿಮಗೆ ಏನು ಹೋಮ್ ಮೇಡ್ ಟಾರ್ಚ್. ಈಗ ಸ್ವಿಚ್ ಥರ ಇದೊಂಥರ, ಈಗ ನಿಮಗೆ ಟಚ್ ಮಾಡೋದು ಲೈಟ್ ಆನ್ ಮಾಡೋದು, ಅದನ್ನು ಟಚ್ಚಿಂದ ಕಾಂಟ್ಯಾಕ್ಟಿಂದ ದೂರ ತಂದರೆ ಲೈಟ್ ಆಫ್ ಆಗುತ್ತೆ. ಸೊ ಹೆಂಗೆ ಗೊತ್ತಾಗ ಲೈಟ್ ಹೋಗ್ತಿರ್ತಾರೆ, ಲೈಟ್ ಬೇಕಾದಾಗೆಲ್ಲ ಈ ಪಾಸಿಟಿವ್ ಟರ್ಮಿನಲ್ ಅದಕ್ಕೆ ಟಚ್ ಮಾಡಿದ್ರೆ ಲೈಟ್ ಆಗುತ್ತೆ. ಸೊ ಇದೊಂಥರ ಸ್ವಿಚ್ ಥರ, ಟಾರ್ಚ್ ಥರನೇ ನಿಮಗೆ ಇದು ಮೆಕ್ಯಾನಿಸಮ್. ಸೊ ಬನ್ನಿ ನೋಡೋಣ. ಸ್ವಿಚ್ ಏನು? ಎಲೆಕ್ಟ್ರಿಕ್ ಸ್ವಿಚ್. ವಿ ಹ್ಯಾಡ್ ಆನ್ ಅರೇಂಜ್ಮೆಂಟ್ ಫಾರ್ ಸ್ವಿಚಿಂಗ್ ಆನ್ ಆರ್ ಆಫ್ ಆರ್ ಹೋಮ್ ಮೇಡ್ ಟಾರ್ಚ್ ಬೈ ಮೂವಿಂಗ್ ದ ಬೇಸ್ ಆಫ್ ದಿ ಬಲ್ಬ್ ಅವೇ ಫ್ರಮ್ ದಿ ಟಿಪ್ ಆಫ್ ದಿ ಸೆಲ್. ಸೊ ಈಗ ನೀವು ಟಚ್ ಮಾಡಿದ್ರೆ ಆನ್ ಆಗ್ತಿತ್ತು, ಬಿಟ್ಟಾಗ ಆಫ್ ಆಗ್ತಿತ್ತು. ಸೊ ಒಳ್ಳೆ ಸ್ವಿಚ್ ಥರ ಹೋಮ್ ಮೇಡ್ ಟಾರ್ಚಲ್ಲಿ ನೀವು ಸ್ವಿಚ್ ಮಾಡ್ದಂಗೆ ಅದು. ದಿಸ್ ವಾಸ್ ಅ ಸಿಂಪಲ್ ಸ್ವಿಚ್ ಬಟ್ ನಾಟ್ ವೆರಿ ಈಸಿ ಟು ಯೂಸ್. ಈಗ ಸ್ವಿಚ್ಚೇ ಕರೆಕ್ಟ್ ಅಲ್ವಾ, ನೀವು ಯಾವ ಬೇಕು ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಸೊ ಅದು ಈಸಿನಾ? ನಿಮ್ಗೆ ಟಚ್ ಮಾಡ್ಕೊಂಡು ಇರಬೇಕಾಗುತ್ತೆ, ಆಮೇಲೆ ಚೂರು ಈ ಕಡೆ ಹಾಕಿದ್ರೆ ಮತ್ತೆ ಆಫ್ ಆಗುತ್ತೆ, ಮತ್ತೆ ಟಚ್ ಮಾಡಬೇಕಾಗುತ್ತೆ. ಇದು ಈಸಿ ಇಲ್ಲ. ವಿ ಕ್ಯಾನ್ ಮೇಕ್ ಅನದರ್ ಸಿಂಪಲ್ ಆ್ಯಂಡ್ ಈಸಿಯರ್ ಸ್ವಿಚ್ ಟು ಯೂಸ್ ಇನ್ ಅವರ್ ಸರ್ಕ್ಯೂಟ್. ಸೊ ಇನ್ನು ಈಸಿಯರ್ ಸರ್ಕ್ಯೂಟ್ ಸ್ವಿಚ್ ಮಾಡ್ಬೋದು ನಮ್ಮ ಸರ್ಕ್ಯೂಟ್ಗೆ. ಹೇಗೆ? ಯು ಕ್ಯಾನ್ ಮೇಕ್ ಅ ಸ್ವಿಚ್ ಯೂಸಿಂಗ್ 2 ಡ್ರಾಯಿಂಗ್ ಪಿನ್ಸ್, ಎ ಸೇಫ್ಟಿ ಪಿನ್ ಆರ್ ಎ ಪೇಪರ್ ಕ್ಲಿಪ್, 2 wires ಆ್ಯಂಡ್ ಸ್ಮಾಲ್ ಶೀಟ್ ಆಫ್ ಥರ್ಮೋಕೋಲ್ ಆರ್ ವುಡನ್ ಬೋರ್ಡ್. ಸೊ ಇಷ್ಟೆಲ್ಲ ಐಟಮ್ಸಿಂದ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. Insert a drawing pin into a ring that one of the end of the safety pin and fix it on the thermocol sheet as shown in figure 12.8. ನೋಡಿ, ಪಿನ್ನಲ್ಲಿ ಒಂದು ಕಡೆ ಏನು ಮಾಡಿದ್ದಾರೆ, ಡ್ರಾಯಿಂಗ್ ಪಿನ್ ಇದೆ ಎರಡು. ಒಂದು ಪಿನ್ ಡ್ರಾಯಿಂಗ್ ಪಿನ್ನ ನೀವು ಒಂದು ಸೇಫ್ಟಿ ಪಿನ್ ಎಂಡಿಗೆ ಕನೆಕ್ಟ್ ಮಾಡಿದ್ದಾರೆ, ಅಂದರೆ ಇದು ಮಾಡಿ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಥರ್ಮಾಕೋಲ್ ಮೇಲೆ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪ ಇದು? Make sure that safety pin can be rotated freely. Now fix the other drawing pin into thermocol sheet in a way that free end of the safety pin can be touch it. So ಇನ್ನೊಂದು ಡ್ರಾಯಿಂಗ್ ಪಿನ್ನ ಇನ್ನೊಂದು ಡ್ರಾಯಿಂಗ್ ಪಿನ್ನ ಈ ಕಡೆ ಫಿಕ್ಸ್ ಮಾಡಿ ಥರ್ಮೋಕೋಲಲ್ಲಿ. ಸೊ ಯಾವ ಥರ ಮಾಡ್ಬೇಕಂದ್ರೆ ಸೇಫ್ಟಿ ಪಿನ್ನ ನೀವು ಮೂವ್ ಮಾಡ್ಬೋದು. ನೋಡಿ, ಸೇಫ್ಟಿ ಪಿನ್ನ ಈ ಕಡೆ ಡ್ರಾಯಿಂಗ್ ಪಿನ್ಗೆ ಟಚ್ ಮಾಡೋ ಥರ. ನಾವು ಮೇಕ್ ಅ ಸರ್ಕ್ಯೂಟ್ ಬೈ ಕನೆಕ್ಟಿಂಗ್ ಅನ್ ಎಲೆಕ್ಟ್ರಿಕ್ ಸೆಲ್ ಆ್ಯಂಡ್ ಅ ಬಲ್ಬ್ ವಿತ್ ದಿಸ್ ಸ್ವಿಚ್ ಆಸ್ ಶೋನ್ ಇನ್ ಫಿಗರ್ 12.9. ನೋಡಿ, ಡ್ರಾಯಿಂಗ್ ಪಿನ್ ವೈರ್ ಇದೆಯಲ್ಲ, ಇಲ್ಲಿಂದ ಒಂದು ಬಲ್ಬ್ಗೆ, ಬಲ್ಬಿಂದ ಸೆಲ್ಗೆ, ಸೆಲ್ಲಿಂದ ಇಲ್ಲಿಗೆ. ಸೊ ಈಗ ಒಂಥರ ಕನೆಕ್ಟ್ ಸರ್ಕ್ಯೂಟ್ ನಿಮ್ಗೆ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಏನಾಗುತ್ತೆ, ನಿಮಗೆ ಕರೆಂಟ್ ಇಲ್ಲಿಂದ ಹಿಂಗೆ ಪಾಸ್ ಆಗ್ಬೇಕಾದ್ರೆ ಇಲ್ಲಿ ನಿಮಗೆ ಓಪನ್ ಆಯಿತು, ಇಲ್ಲಿ ಪಾಸ್ ಆಗೋಲ್ಲ. ಸೊ ನಿಮಗೆ ಇಲ್ಲಿ ಬಲ್ಬ್ ಲೈಟ್ ಆಗೋಲ್ಲ. ಸೊ ಅದೇ ನೀವು ಪಿನ್ನ ಟಚ್ ಮಾಡಿದ್ರೆ ಇವಾಗ ನಿಮಗೆ ಕ್ಲೋಸ್ಡ್ ಆಗುತ್ತೆ ಸರ್ಕ್ಯೂಟು, ಅವಾಗ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಆದ್ದರಿಂದ ನಿಮಗೆ ಲೈಟ್ ಆಗುತ್ತೆ. ಸೊ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ, ಓದೋಣ ಬನ್ನಿ. ರೊಟೇಟ್ ದಿ ಸೇಫ್ಟಿ ಪಿನ್ ಸೋ ದಟ್ ಇಟ್ಸ್ ಫ್ರೀ ಆ್ಯಂಡ್ ಟಚಸ್ ದಿ ಅದರ್ ಡ್ರಾಯಿಂಗ್ ಪಿನ್. ರೊಟೇಟ್ ಮಾಡಿ ಇದನ್ನು ಟಚ್ ಮಾಡೋ ಥರ ಮಾಡಿದ್ರೆ, ವಾಟ್ ಯು ಅಬ್ಸರ್ವ್, ನಾವು ಮೂವ್ ದ ಸೇಫ್ಟಿ ಪಿನ್ ಅವೇ ಡಸ್ ದ ಬಲ್ಬ್ ಕಂಟಿನ್ಯೂ ಟು ಗ್ಲೋ. ನೀವು ಅದು ರೊಟೇಟ್ ಮಾಡ್ಬಿಟ್ಟು ಟಚ್ ಮಾಡಿದಾಗ ಬಲ್ಬ್ ಲೈಟ್ ಆಗುತ್ತೆ, ಆಮೇಲೆ ತೆಗೆದಾಗ ಲೈಟ್ ಆಗುತ್ತೆ, ಆಫ್ ಆಗುತ್ತೆ. ಸೊ ಈಸಿ ಆಯ್ತಲ್ಲ ಸ್ವಿಚ್ಚು. ಅದ್ರ ಥರ ಲಾಸ್ಟ್ ಟೈಮ್ ಓದಿದ್ವಲ್ಲ ಹೋಮ್ ಮೇಡ್ ಟಾರ್ಚ್, ಅದಕ್ಕಿಂತ ಈಸಿ ಇಲ್ವಾ? ಜಸ್ಟ್ ನೀವು ಪಿನ್ ರೊಟೇಟ್ ಮಾಡೋದ್ರಿಂದ ಲೈಟ್ ಆನ್ ಆಫ್ ಮಾಡ್ಬೋದು. The safety pin covered the gap between the drawing pins when you made it touch 2 of them. In this position the switch is set to be on. So touch ಮಾಡಿದಾಗ ಏನಾಗುತ್ತೆ, ಆನ್. ಫಿಗರ್ 12.10 ನೋಡಿ, ಈ ಥರ ಟಚ್ ಮಾಡಿದಾಗ ಆನ್ ಅಂತ ಅರ್ಥ. Since the material of the safety pin allows the current to pass. ಸೊ ಸೇಫ್ಟಿ ಪಿನ್ ಬಂದ್ಬಿಟ್ಟು ಮೆಟೀರಿಯಲ್ ಇದೆಯಲ್ಲ, ಅದು ಬಂದ್ಬಿಟ್ಟು ಕರೆಂಟ್ ಪಾಸ್ ಅಲೋ ಮಾಡುತ್ತೆ, ಕರೆಂಟ್ನ ಪಾಸ್ ಆಗುತ್ತೆ ಅದ್ರ ಮೂಲಕ. ಥ್ರೂ ಇಟ್ ದ ಸರ್ಕ್ಯೂಟ್ ವಾಸ್ ಕಂಪ್ಲೀಟ್. ಸೊ ಅದು ಬಂದ್ಬಿಟ್ಟು ಕಂಪ್ಲೀಟ್ ಮಾಡುತ್ತಲ್ಲ, ಆ ಪಿನ್ ಮೂಲಕ ಕರೆಂಟ್ ಪಾಸ್ ಆದಾಗ ಸರ್ಕ್ಯೂಟು ಕಂಪ್ಲೀಟ್ ಆಗುತ್ತೆ. ಹೆನ್ಸ್ ದ ಬಲ್ಬ್ ಗ್ಲೋಸ್, ಆವಾಗ ಬಲ್ಬ್ ಗ್ಲೋ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್ ದ ಬಲ್ಬ್ ಡಿಡ್ ನಾಟ್ ಗ್ಲೋ ವೆನ್ ದ ಸೇಫ್ಟಿ ಪಿನ್ ವಾಸ್ ನಾಟ್ ಇನ್ ಟಚ್. ಸೊ ಸೇಫ್ಟಿ ಪಿನ್ ಟಚ್ ಇಲ್ದಿರುವಾಗ ಗ್ಲೋ ಆಗಲಿಲ್ಲ. ಏನಕ್ಕೆ? ಓಪನ್ ಸರ್ಕ್ಯೂಟ್ ಇತ್ತು, ಸ್ವಿಚ್ ಆಫ್ ಆಗಿತ್ತು. ದ ಸರ್ಕ್ಯೂಟ್ ವಾಸ್ ನಾಟ್ ಕಂಪ್ಲೀಟ್ ಆಸ್ ದೇರ್ ವಾಸ್ ಗ್ಯಾಪ್ ಬಿಟ್ವೀನ್ ದ 2 ಡ್ರಾಯಿಂಗ್ ಪಿನ್ಸ್. ನೆಕ್ಸ್ಟ್, ಇನ್ ದಿಸ್ ಪೊಸಿಷನ್ ದ ಸ್ವಿಚ್ ಈಸ್ ಸೆಟ್ ಟು ಬಿ ಆಫ್. ಸೊ 12.9 ಇಲ್ಲಿದೆ, 12.10 12.8 ಇಲ್ಲಿ ಈಗ ಓಪನ್ ಇರುವಾಗ ಸ್ವಿಚ್ ಈಸ್ ಆಫ್ ಅಂತ ಅರ್ಥ. A switch is a simple device that either breaks the circuit or completes it. The switches used in lighting of electric bulbs are
and other devices in homes work on the same principle although their designs are more complex. ಸೊ ಸ್ವಿಚ್ ಬಂದ್ಬಿಟ್ಟು ಒಂದು ಸಿಂಪಲ್ ಡಿವೈಸ್, ಏನು ಸರ್ಕ್ಯೂಟ್ನ ಕ್ಲೋಸ್ ಮಾಡುತ್ತೆ, ಓಪನ್ ಮಾಡುತ್ತೆ, ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ, ಕಂಪ್ಲೀಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಅದರ ಪ್ರಿನ್ಸಿಪಲ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಇನ್ ಆಲ್ ಆರ್ ಆಕ್ಟಿವಿಟೀಸ್ ವಿ ಹ್ಯಾವ್ ಯೂಸ್ಡ್ ಮೆಟಲ್ ವೈರ್ಸ್ ಟು ಮೇಕ್ ಅ ಸರ್ಕ್ಯೂಟ್. ಸೊ ನಾವು ಸರ್ಕ್ಯೂಟ್ ಮಾಡೋಕ್ಕೆ ಮೆಟಲ್ ವೈರ್ಸ್ ಯೂಸ್ ಮಾಡ್ತೀವಲ್ಲ, ಈಗ ನೋಡಿ ಪಿನ್ ಕೂಡ ಅದು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುತ್ತೆ ಅದ್ರ ಮೂಲಕ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ. ಸಪೋಸ್ ವಿ ಯೂಸ್ ಅ ಕಾಟನ್ ಥ್ರೆಡ್ ಇನ್ಸ್ಟೆಡ್ ಆಫ್ ಮೆಟಲ್ ವೈರ್ ಟು ಮೇಕ್ ಅ ಸರ್ಕ್ಯೂಟ್. ಡೂ ಯು ಥಿಂಕ್ ದಟ್ bulb will light up in such circuit? What materials can be used in electric circuit so that the current can pass through them? Let us find out. ಈಗ ಎಲೆಕ್ಟ್ರಿಕ್ ವೈರ್ಸ್ನ ಯೂಸ್ ಮಾಡಿದ್ವಿ, ಅದರಿಂದ ಪಾಸ್ ಆಯಿತು. ಈಗ ಅದ್ರ ಬದಲು ನಾವು ಕಾಟನ್ ಥ್ರೆಡ್ನ ಯೂಸ್ ಮಾಡಿದ್ರೆ ವೈರ್ ಬದಲು ಪಾಸ್ ಆಗುತ್ತಾ? ನೀವೇ ಯೋಚನೆ ಮಾಡಿ. ಆಕ್ಟಿವಿಟಿ 5 ನೋಡೋಣ ಬನ್ನಿ, ಅರ್ಥ ಆಗುತ್ತೆ. ಡಿಸ್ಕನೆಕ್ಟ್ ದ ಸ್ವಿಚ್ ಫ್ರಮ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯು ಯೂಸ್ ಫಾರ್ ಆಕ್ಟಿವಿಟಿ 4. ದಿಸ್ ವುಡ್ ಲೀವ್ ಯು ವಿತ್ 2 ಫ್ರೀ ಎಂಡ್ಸ್ ಆಫ್ ವೈರ್ಸ್ ಆಸ್ ಶೋನ್ ಇನ್ ಫಿಗರ್ 12.12a. ಆಕ್ಟಿವಿಟಿ 4ಅಲ್ಲಿ ನಾವು ಮಾಡಿದ್ವಲ್ಲ, ಸ್ವಿಚ್ನ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ಏನು 2 ಫ್ರೀ ವೈರ್ಸ್ ನಿಮಗೆ ಫ್ರೀ ಆಗುತ್ತೆ. ಬ್ರಿಂಗ್ ದ ಫ್ರೀ ಎಂಡ್ಸ್ ಆಫ್ ದ 2 ವೈರ್ಸ್ ಕ್ಲೋಸ್ ಟು ದೆಮ್ ಆ್ಯಂಡ್ ಟಚ್ ದಸ್ ದ ಬಲ್ಬ್ ಲೈಟ್ ಅಪ್. ನಾವು ಯು ಕ್ಯಾನ್ ಯೂಸ್ ದಿಸ್ ಅರೇಂಜ್ಮೆಂಟ್ ಟು ಟೆಸ್ಟ್ ವೆದರ್ ಎನಿ ಗಿವನ್ ಮೆಟೀರಿಯಲ್ ಅಲೋಸ್ ಕರೆಂಟ್ ಟು ಪಾಸ್ ಇಟ್ ಥ್ರೂ ಇಟ್ ಆರ್ ನಾಟ್. ನೋಡಿ, ಇಲ್ಲಿ ನಿಮಗೆ ಪಿನ್ನು ಮತ್ತು ಡ್ರಾಯಿಂಗ್ ವೈರ್ ಕಟ್ಟಿದ್ವಲ್ಲ, ಅದನ್ನು ತೆಗೆದುಬಿಟ್ಟು 2 ಸೈಡ್ ವೈರ್ನ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆ ಥರ ಮಾಡ್ಕೊಂಡ್ವಿ. ಈಗ ಮಧ್ಯದಲ್ಲಿ ನೀವು ಏನನ್ನೋ ಇಟ್ಟು ನೋಡಬೇಕು. ಈಗ ನೋಡಿ, ಎಕ್ಸಾಂಪಲ್ ಕೀ ಇಟ್ಟು ನೋಡಿದ್ದಾರೆ, ಒಂದು ಸೈಡ್ ಕೀ ಆ ಕಡೆ ಇಟ್ಟಿದ್ದಾರೆ, ಇನ್ನೊಂದು ಸೈಡ್ ಕೀ ಕನೆಕ್ಟ್ ಮಾಡಿದರೆ ಬಲ್ಬ್ ಲೈಟ್ ಆಗಿದೆ. ಸೊ ಅರ್ಥ ಏನಂದರೆ ಈ ಕೀ ಮೆಟಲ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಪಾಸ್ ಆಗೋಕ್ಕೆ ಅಲೋ ಮಾಡುತ್ತೆ ಅಂತ ಅರ್ಥ. ಸೊ ನೀವು ಕೀ ತೆಗೆದು ಪೆನ್ಸಿಲ್ ಇಡಿ, ಆಮೇಲೆ ನೀವು ಏನಾರ ಬೇರೆ ಪೆನ್ ಇಡಿ, ಇಲ್ಲ ಬೇರೆದನ್ನ ವುಡ್ ಇಡಿ, ಎಲ್ಲ ಐಟಮ್ ಎಲ್ಲ ನೀವು ಏನೇನು ಮೆಟೀರಿಯಲ್ಸ್ ಇಟ್ಟು ಚೆಕ್ ಮಾಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಬಲ್ಬ್ ಆನ್ ಆದಾಗ ಏನರ್ಥ, ನೀವು ಇಟ್ಟಿರೋ ಮೆಟೀರಿಯಲ್ಲು ಕರೆಂಟ್ನ ಪಾಸ್ ಮಾಡುತ್ತೆ ಅಂತ. ಬಲ್ಬ್ ಆನ್ ಆಗಿಲ್ಲ ಅಂದರೆ ಅರ್ಥ ಏನು, ನೀವು ಇಟ್ಟಿರೋ ಮೆಟೀರಿಯಲ್ಲು ಕರೆಂಟ್ನ ಪಾಸ್ ಮಾಡಲ್ಲ ಅಂತ. Collect samples of different types of materials such as coins, cork, rubber, glass, keys, pins, plastic scale, wooden block, aluminum foil, candles, sewing needle, thermocol, paper and pencil lead. One by one, bring the free ends of the wires of your tester in contact with 2 ends. Same ನಾನು ಹೇಳಿದ್ನಲ್ಲ, ಅದೆರಡನ್ನೂ ಕನೆಕ್ಟ್ ಮಾಡಿ ಟೆಸ್ಟರ್ನ ಹತ್ತ ಬನ್ನಿ. ಮೇಕ್ ಶೋರ್ ದ 2 wires do not touch each other while you doing so. ಈಗ ಎಲ್ಲ ಡಸ್ ದ ಬಲ್ಬ್ ಗ್ಲೋ ಇನ್ ಈಚ್ ಕೇಸ್, ಎಲ್ಲ ಕೇಸಲ್ಲೂ ಗ್ಲೋ ಆಗುತ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಮೇಕ್ ಅ ಟೇಬಲ್, ಇದು ಆ್ಯಕ್ಟಿವಿಟಿ. ಟೇಬಲ್ ಮಾಡಿಕೊಂಡು ನೋಡಿ, ಕೀ ಇಟ್ಟರು, ಮೆಟಲ್ ಅದು ಆ್ಯಕ್ಚುಲಿ ಗ್ಲೋ ಆಯ್ತಾ? ಎಸ್, ಗ್ಲೋ ಆಯಿತು. ಎರೇಸರ್ ಇಟ್ಟರು, ಬಟ್ ಅದೇನದು ಮೇಡಪ್ ಆಫ್ ರಬ್ಬರ್, ಗ್ಲೋ ಆಯ್ತಾ? ಆಗಲ್ಲ, ನೋ. ಸೊ ಇದೇ ಥರ ನೀವು ಸ್ಕೇಲು ಮ್ಯಾಚಿಕ್ಸ್ ಎಲ್ಲ ಮಾಡಿಬಿಟ್ಟು ನೀವು ಟೇಬಲ್ ಹಾಕಿ ನೀವೇ ಮಾಡ್ಬೋದು. ವಾಟ್ ಯು ಫೈಂಡ್? ದ ಬಲ್ಬ್ ಡಸ್ ನಾಟ್ ಗ್ಲೋ ವೆನ್ ದ ಫ್ರೀ ಎಂಡ್ಸ್ ಆಫ್ ವೈರ್ಸ್ ಆರ್ ಕಾಂಟ್ಯಾಕ್ಟ್ ವಿತ್ ಸಮ್ ಆಫ್ ದ ಮೆಟೀರಿಯಲ್ಸ್ ಯು ಹ್ಯಾವ್ ಟೆಸ್ಟೆಡ್. ಸೊ ಕೆಲವು ಮೆಟೀರಿಯಲ್ಸ್ಗಳಲ್ಲಿ ಗ್ಲೋ ಆಗಲಿಲ್ಲ. ದಿಸ್ ಮೀನ್ಸ್ ದಟ್ ದೀಸ್ ಮೆಟೀರಿಯಲ್ಸ್ ಡೂ ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆಮ್. ಸೊ ಅರ್ಥ ಏನಂದರೆ ಬಲ್ಬ್ ಗ್ಲೋ ಆಗಿಲ್ಲ ಅಂದರೆ ನೀವು ಇಟ್ಟಿರೋ ಮೆಟೀರಿಯಲ್ಸು ಅದರಲ್ಲಿ ಪಾಸ್ ಮಾಡೋಕ್ಕೆ ಬಿಡಲ್ಲ ಎಲೆಕ್ಟ್ರಿಸಿಟಿನ, ಅಂದರೆ ಪಾಸ್ ಆಗೋಕ್ಕಾಗಲ್ಲ. On the other hand, some materials allow electric current to pass through them, which is indicated by the glowing bulb. ಇನ್ನು ಕೆಲವರಲ್ಲಿ ಬಲ್ಬ್ ಗ್ಲೋ ಆಯಿತು ಅಂದರೆ ಅರ್ಥ ಏನು, ಎಲೆಕ್ಟ್ರಿಕ್ ಕರೆಂಟು ಪಾಸ್ ಆಯಿತು ಅಂತ. ಮೆಟೀರಿಯಲ್ಸ್ ವಿಚ್ ಅಲೋ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಆರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಯಾವ್ದಾದ್ರು ಬಲ್ಬ್ ಆನ್ ಆಯಿತು, ಸೊ ಅದು ಅರ್ಥ ಏನು, ಆ ಮೆಟಲ್ಸ್ ಮೂಲಕ ಪಾಸ್ ಆಯಿತು ಅಂತ ಅರ್ಥ. ಆ ಮೆಟಲ್ಸ್ಗಂತ ಏನಂತ ಕರೀತಾರೆ? ಕಂಡಕ್ಟರ್ಸ್ ಅಂತ ಕರೀತಾರೆ. ಸೊ ಯಾವ ಮೆಟೀರಿಯಲ್ಸ್ ಪಾಸ್ ಮಾಡುತ್ತೋ ಕರೆಂಟ್ ಅದ್ರ ಮೂಲಕ, ಅದನ್ನ ಆ ಮೆಟೀರಿಯಲ್ಸ್ ನಾವೇಂತ ಕರಿತೀವಿ? ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. Insulators do not allow electric current to pass through them. With the help of 12.1, name the materials that are conductors of electricity and those which are insulators. ಸೊ ಪಾಸ್ ಮಾಡೋದಿಲ್ವಲ್ಲ, ಅದಕ್ಕೇನಂತ ಕರೀತಾರೆ? ಇನ್ಸುಲೇಟರ್ಸ್ ಅಂತ ಕರೀತಾರೆ. ಸೊ ಈಗ ರಬ್ಬರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಲಿಲ್ಲ, ಸೊ ಆ ರಬ್ಬರ್ನ ಏನಂತ ಕರಿತೀವಿ? ಇನ್ಸುಲೇಟರ್ ಅಂತ ಕರಿತೀವಿ. ನಿಮಗೆ ಕೀ ಬಂದ್ಬಿಟ್ಟು ಪಾಸ್ ಆಗೋ ಥರ ಆಯಿತು, ಸೊ ಆ ಕೀನ ಅಂತ ಕರಿತೀವಿ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಕಂಡಕ್ಟರ್ ಇನ್ಸುಲೇಟರ್ಸ್ನ ಇಲ್ಲಿ ಲಿಸ್ಟ್ ಮಾಡ್ಬೋದಾ? What do you conclude? Which materials are conductors and which are insulators? Recall the objects that we grouped as having luster in chapter 4. ಈಗ ನಾವು ಪ್ರಾಪರ್ಟಿ, ಲಸ್ಟರ್ ಪ್ರಾಪರ್ಟಿಗೆ ನಾವು ಲಿಸ್ಟ್ ಮಾಡಿದ್ವಲ್ಲ, ಆರ್ ದೇ ಕಂಡಕ್ಟರ್ಸ್? ಇಟ್ ನಾವು ಸೀಮ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ವೈ ಕಾಪರ್, ಅಲ್ಯೂಮಿನಿಯಂ ಅಂಡ್ ಅದರ್ ಮೆಟಲ್ಸ್ ಯೂಸ್ ಫಾರ್ ಮೇಕಿಂಗ್ ವೈರ್ಸ್. ಈಗ ವೈರ್ ಪ್ರಾಪರ್ಟಿ ಲಸ್ಟರ್ಗೆಲ್ಲ ಮಾಡಿದ್ವಲ್ಲ ನಾವು, ಕಾಪರ್, ಅಲ್ಯೂಮಿನಿಯಂ, ಸೊ ಅದೆಲ್ಲ ಈಗ ಕಂಡಕ್ಟರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಆದ್ದರಿಂದನೇ ಯಾವುದೇ ನಿಮಗೆ ಮೆಟಲ್ ವೈರ್ ಯೂಸ್ ಮಾಡಿದ್ರು, ಕಾಪರ್ ವೈರ್ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ ವೈರ್ ಯೂಸ್ ಮಾಡ್ತಾರೆ, ಯಾಕಂದರೆ ದೇ ಆರ್ ದ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ. Let us recall activity 4 in which we made an electric circuit with a switch. When the switch was in the open position, where the 2 drawing pins are not connected with each other through thermocol sheet, but thermocol you may have found is an insulator. ಆ್ಯಕ್ಚುಲಿ ನಾವು ಎಲ್ಲ ಸರ್ಕ್ಯೂಟ್ನ ಥರ್ಮಕೋಲ್ ಮೇಲೆ ಮಾಡಿದ್ವಿ. ಈಗ ಆದರೂ ನಿಮಗೆ ಓಪನ್ ಮಾಡಿದಾಗ ಸ್ವಿಚ್ನ ಅಲ್ಲಿ ನಿಮಗೆ ಗ್ಲೋ ಆಗಲಿಲ್ಲ ಬಲ್ಬು. ಅರ್ಥ ಏನು? ಥರ್ಮಕೋಲ್ ಶೀಟ್ ಕೂಡ ಇನ್ಸುಲೇಟರ್. ಅದು ಥರ್ಮಕೋಲ್ ಶೀಟ್ ಏನಾದ್ರು ಕಂಡಕ್ಟರ್ ಆಗಿಬಿಟ್ಟಿದ್ರೆ ಆ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಥರ್ಮಕೋಲ್ ಮೂಲಕ ಪಾಸ್ ಆಗಿಬಿಟ್ಟು ಇನ್ನೊಂದು ಟರ್ಮಿನಲ್ಗೆ ರೀಚ್ ಆಗಿರೋದು.
What about the air gap, air between the gap? Since the bulb does not glow when there is only air in the air gap between them, uh, ಎಲ್ಲಿದ್ವಿ when there is only air in the gap between the drawing pins in your switch, it means air is also an insulator. ಈಗ ನಿಮಗೆ ಡ್ರಾಯಿಂಗ್ ಪಿನ್ ಓಪನ್ ಮಾಡಿದ್ವಲ್ಲ ಸ್ವಿಚ್ಚು, ಆ ಎರಡರ ಮಧ್ಯದಲ್ಲಿ ಏರ್ ಇತ್ತು ಗೊತ್ತಾ ಗ್ಯಾಪು, ಅದು ಕೂಡ ಇನ್ಸುಲೇಟರ್, ಅದಕ್ಕೆ ಪಾಸ್ ಆಗ್ತಿಲ್ಲ, ಅದು ಕೂಡ ಕಂಡಕ್ಟರ್ ಆಗಿಬಿಟ್ಟಿದ್ರೆ ಆ ಏರ್ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಗಿರೋದು. ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಅಸ್. ಸ್ವಿಚಸ್, ಎಲೆಕ್ಟ್ರಿಕಲ್ ಪ್ಲಗ್ಸ್ ಆ್ಯಂಡ್ ಸಾಕೆಟ್ಸ್ ಆರ್ ಮೇಡ್ ಅಪ್ ಆಫ್ ಕಂಡಕ್ಟರ್ಸ್. ಈ ಸ್ವಿಚಸ್ ಇರ್ಬೋದು, ಎಲೆಕ್ಟ್ರಿಕಲ್ ಪ್ಲಗ್ಸ್ ಇರ್ಬೋದು, ಸ್ವಿಚ್ ವೈರ್ ಇರ್ಬೋದು, ಸಾಕೆಟ್ಸ್ ಇರ್ಬೋದು, ಎಲ್ಲ ಬಂದ್ಬಿಟ್ಟು ಕಂಡಕ್ಟರ್ಸ್. ಯಾಕಂದರೆ ನಿಮಗೆ ಪಾಸ್ ಆಗೋಕ್ಕೆ ಈಸಿ ಆಗಲಿ ಅಂತ. ಆನ್ ದ ಅದರ್ ಹ್ಯಾಂಡ್, ರಬ್ಬರ್, ಪ್ಲಾಸ್ಟಿಕ್ಸ್ ಆರ್ ಯೂಸ್ ಫಾರ್ ಕವರಿಂಗ್ ದ ಎಲೆಕ್ಟ್ರಿಕ್ ವೈರ್ಸ್. ಎಲೆಕ್ಟ್ರಿಕ್ ವೈರ್ಸ್ನ ಕವರ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ? ರಬ್ಬರ್ ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ. ಏನಕ್ಕೆ? ನಾವು ಇಟ್ಕೊತೀವಲ್ಲ ಸೇಫ್ಟಿಗೆ. ಅದು ಇನ್ಸುಲೇಟರ್ಸ್ ಯೂಸ್ ಮಾಡಿದಷ್ಟು ನಮಗೆ ಸೇಫ್ಟಿ. ಇನ್ಸುಲೇಟರ್ಸ್ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ, ಅದರಿಂದ ನಮಗೆ ಏನು ಹಾರ್ಮ್ ಆಗಲ್ಲ. ಯೂಸ್ ಫಾರ್ ಕವರಿಂಗ್ ಎಲೆಕ್ಟ್ರಿಕ್ ವೈರ್ಸ್, ಪ್ಲಗ್, ಸ್ಟಾಪ್, ಸ್ವಿಚಸ್, ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ವಿಚ್ ಪೀಪಲ್ ಮೈಟ್ ಟಚ್ ಮಾಡ್ತೀವಲ್ಲ ನಾವು, ಆದ್ದರಿಂದ. ಸೊ ಅಷ್ಟೇ ಆಯಿತು. ಕೀವರ್ಡ್ಸ್ ನೋಡ್ಕೊಂಬೋಣ. ಬಲ್ಬ್, ಕಂಡಕ್ಟರ್ಸ್, ಎಲೆಕ್ಟ್ರಿಕ್ ಸೆಲ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಫಿಲಮೆಂಟ್ಸ್, ಇನ್ಸುಲೇಟರ್, ಸ್ವಿಚ್, ಟರ್ಮಿನಲ್. ಸೊ ಇದೆಲ್ಲ ನಿಮ್ಗೆ ಗೊತ್ತಾಯ್ತಲ್ಲ, ಇದೆಲ್ಲ ಇಂಪಾರ್ಟೆಂಟ್ ಕೀವರ್ಡ್ಸು. ಸೊ ಅಷ್ಟೇ ಮುಗಿತು ಚಾಪ್ಟರು. ಸಿಗೋಣ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಮೂಲಕ. ರಾಧೆ ರಾಧೆ ಎಲ್ರಿಗೂ.